ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಳಿಗ್ಗೆ ಹೊರಟಿರೋದು ಎಲ್ಲಿ ಗೊತ್ತಾ? ಮಂಗಳೂರದಕ್ಕೆ. ಅಲ್ಲಿ ಏನಾದರೂ ಮೀನು ತರಲಿಕ್ಕೆ ಅಂತ ಹೋಗೋದು. ಏನೆಲ್ಲ ಮೀನಿದೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ, ಬನ್ನಿ. ಎಲ್ಲ ನಿನ್ನೆ ನೈಟ್ ಪ್ಲ್ಯಾನ್ ಮಾಡಿ ಇವತ್ತು ಬೆಳಿಗ್ಗೆ ಬೇಗ ಹೋಗ್ಬೇಕಂತ ದೊಡ್ಡ 20 ಲೀಟರ್ದು ಬಕೆಟ್ ಇಟ್ಕೊಂಡು ಬಂದಿದ್ದಾರೆ. ತಂದ ರಭಸಕ್ಕೆ ಎಷ್ಟು ಮೀನು ತರ್ತಾರೆ ಅಥವಾ ಖಾಲಿ ಬರ್ತಾರಾ ಅಂತ ನೋಡಬೇಕು. ಮತ್ತೆಂತ, ಮೀನು ತರುವ ಜೋಶಲ್ಲಿ ನಮ್ಮ ಆಂಟಿದು ಹಿಂದುಗಡೆ ಕಾನ್ಸರ್ಟ್ ಸ್ಟಾರ್ಟ್ ಆಯಿತು. ನೀವು ಕೂಡ ಸ್ವಲ್ಪ ಕೇಳಿ. आलोचन बरी गायक थंयसर बसयला लांचा बदला रे धैरण कान गेले एक तळट्याच्या मोडात वाघ गुरगुर करता तेने बंदूक लटलट हलता येणे नळयेंतल्यान पारू उसळला की ते वाघान मारला बेग बस स्टँड वचप घुमटेक धरले हेने वाघन येऊन गैराक वावयले. ಸೂಪರ್. ನನ್ನ ಆಂಟಿ ಅವ್ರ ಸಿಂಗಿಂಗ್ ಅಲ್ಲಿ ತುಂಬಾ ಅಂದ್ರೆ ಇದಿದ್ದಾರೆ, ಎಕ್ಸ್ಪರ್ಟ್ ಇದ್ದಾರೆ. ಯಾವ ಎಲ್ಲ ಒಕೇಶನ್ಗೆ ಏನಾದ್ರೂ ಸಿಂಗ್ ಮಾಡ್ತಾ ಇರ್ತಾರೆ ಅವರು. ಹಾಯ್ ಹೇಳಿ. ಹಾಯ್, ಹಲೋ. ಇಲ್ಲಿ ನೋಡಿ, ಯಾವ ಮೀನು ತರ್ಲಿಕ್ಕಿದೆ ನಮ್ಗೆ ಇವತ್ತು? ಅಂಜಲ್ ಮತ್ತೆ ಪಾಂಪ್ಲೆಟಾ? ಹೌದು, ನೋಡೋಣ. ಅಲ್ಲಿ ದೊಡ್ಡ ದೊಡ್ಡ ಮಾಂಜಿ ನೋಡುವ ಎಂತೆಲ್ಲ ಸಿಗ್ತದ. ದಾಲ ಇಜ್ಜಂಡ ಬೊಕ್ಕ ಕಲ್ಲ ಪುಡು ದಿಂಜಿ ಉಂಡ ತೂಕ. ಅಲ್ಲ, ಅಲ್ಲಿ ನೋಡಿ, ಹೋಗಿ ನೋಡುವ ಯಾವುದೆಲ್ಲ ಮೀನು ಸಿಗ್ತದಂತ. ಇವಾಗ ನಾವು ರೀಚ್ ಆದದ್ದು ಎಲ್ಲಿ ಗೊತ್ತಾ? ನೀವು ಇದು ಕೇಳಿರ್ಬೋದಲ್ಲ, ಪಂಪೆಲ್ ಬಲ್ಲೆ. ಅದೇ ಆ ಜಾಗ, ನಮ್ಮ ಮಹಾವೀರ ವೃತ್ತ ಪಂಪ್ವೆಲ್. ಯಾರೋ ಫೈನಲಿ ಪುಣ್ಯಾತ್ಮ ಮನಸ್ಸು ಮಾಡಿ ಈ ಕಳಶವನ್ನು ಅದೇ ಜಾಗದಲ್ಲಿ ತಂದು ಇಟ್ಟಿದ್ದಾರೆ. ಎಲ್ಲಿಯೋ ಕೋಣೆಯಲ್ಲಿ ಬಿದ್ದಿತ್ತು ಧೂಳು ಇಟ್ಕೊಂಡು. ಮುಂದೆ ನಮ್ಮ ಎಂಟ್ರಿ ಮಂಗಳೂರಿನ ಫೇಮಸ್ ದ KK, ಅಂದರೆ ಕೋಸ್ಟಲ್ ಕರ್ನಾಟಕದ ಎಲ್ಲ ಥರ ಮೀನು ಸಿಗೋ ಫೇಮಸ್ ಸ್ಪಾಟ್. ಮುಂದ್ಗಡೆ ಸೈಡಲ್ಲಿ ದೊಡ್ಡ ವೆಹಿಕಲ್ಸ್ಗಳು ಪಾರ್ಕ್ ಮಾಡಿದಾವಲ್ವಾ, ಇದರಲ್ಲೇ ಮೀನು ಟ್ರಾನ್ಸ್ಪೋರ್ಟ್ ಆಗೋದು. ಸ್ವಲ್ಪ ಮಿಸ್ಟೇಕ್ ಆದ್ದರಿಂದ ನಮಗೆ ರೂಟ್ ತಪ್ಪಿ ನಮಗೆ ಪಾರ್ಕಿಂಗ್ ತುಂಬ ದೂರ ಸಿಕ್ತು. ಅದಕ್ಕಾಗಿ ನಾವು ಒಳಗಡೆ ನಡ್ಕೊಂಡು ಹೋದ್ವಿ. ಟ್ರಾನ್ಸ್ಪೋರ್ಟೇಷನ್ಗೆ ಹೋಗ್ತಾ ಇದೆ. ಮಂಗಳೂರು ಮೀನು ಫೇಮಸ್ ಅಲ್ವಾ? ಇದೆಲ್ಲ ಐಸ್ ಪ್ಲಾಂಟ್ಸ್. ಇಲ್ಲಿ ಕೂಡ ನೋಡಿ, ಮಂಗಳೂರು ಟ್ರಾಲ್ ಬೋಟ್ ಮೀನುಗಾರರ ಪ್ರಾಥಮಿಕ ಸಂಘ. ಇದನ್ನು ಐಸ್ ರೆಡಿ ಮಾಡಿ ಕ್ರಷ್ ಮಾಡಿ ಕ್ರೇಟಲ್ಲಿ ಕಲೆಕ್ಟ್ ಮಾಡಿ ಇದನ್ನು ಕೂಡ ಟ್ರಾನ್ಸ್ಪೋರ್ಟಿಗೆ ಯೂಸ್ ಮಾಡ್ತಾರೆ. ಇಲ್ಲಿ ಬರುವಾಗಲೇ ಸಾಕು, ನಿಮ್ಮ ಮೂಗಿನ ಎಲ್ಲ ಗ್ರಂಥಿಗಳು ಆಕ್ಟಿವೇಟ್ ಆಗ್ತದೆ. ಅದೇ ಕ್ಲಾಮ್ಸ್ಗಳು ಕಾಚಿದೆ. ಎಷ್ಟು ದೊಡ್ಡ ದೊಡ್ಡ ಮೀನಿದೆ ಇಲ್ಲಿ ನೋಡಿ. ಇದೇ ನಮ್ಮ ಮಂಗಳೂರಿನ ನಿಜವಾದ ಆಕರ್ಷಣ. ಬೆಳಿಗ್ಗೆ ಈ ಆಕರ್ಷಣೆ ಪಡೆಯಲು ಜನರು ದೂರದಿಂದ ಬರ್ತಾರೆ. ಬೊಂಡ ಸ್ಕ್ವಿಡ್ ಬಳೆ. ಓ ಬಳೆ ನೋಡಿ, ಸ್ಟಿಂಗ್ರೇನೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದು. ಇದು ಯಾವುದು? ಪಕ್ಕಿ ತೊರಕೆ. ಇದ್ರದ್ದು ಪೀಸ್ ಮಾಡಿ ಕೊಡ್ತಾರೆ. ಅದು ಹೋಲ್ ವೆಯ್ಟ್ ಎಷ್ಟು ಬರ್ತದೆ? 200. 90. ಎಷ್ಟು ದೊಡ್ಡದಿದೆ ನೋಡಿ. ಇಲ್ಲಿ ಇನ್ನೊಂದಿತ್ತು, ಅವರು ಪೀಸ್ ಮಾಡಿ ಕೊಟ್ಟಿದ್ದಾರೆ ಆಲ್ರೆಡಿ. ಈ ಥರ ನಾನು ಮೀನು ನೋಡೋದೇ ಫಸ್ಟ್ ಟೈಮ್ ಆಯಿತಾ. ರಾಶಿ ಪ್ಲಸ್ ದೊಡ್ಡ ಮೀನುಗಳು ನೆಲ್ಲ ನೋಡಿ ಒಂಥರ ಆಯ್ತಪ್ಪ. ಫಸ್ಟ್ ಟೈಮ್ ನೋಡೋದು ನಾನು. ಇಲ್ಲಿ ನಡೆಯುವಾಗ ಮುನಿ ಅಕಸ್ಮಾತ್ ನೀವು ಅಪ್ಪಿತಪ್ಪಿ ಬಿದ್ದರೆ ಮತ್ತೆ ನಿಮ್ಮನ್ನು ಸರ್ಫ್ ಹಾಕಿಯೇ ತೊಳಿಬೇಕು. ನಡೆಯುವಾಗ ಎಷ್ಟು ಜಾಗ್ರತೆ ಇದ್ದರೆ ಸಾಕಾಗೋದಿಲ್ಲ. ಇಲ್ಲಿ ಇವಾಗ ತಾನೇ ಬಂದ ಬೋಟ್ ನೋಡಿ, ಫಿಶ್ ಅನ್ಲೋಡಿಂಗ್ ಆಗ್ತಾ ಇದೆ. ಇವರೆಲ್ಲ ಎಷ್ಟು ಶ್ರಮಜೀವಿಗಳಂದರೆ ನೋಡಿ, ಹೆಂಗಸರೆಲ್ಲ ಇದ್ದಾರೆ.
ಆ ಮೀನು ಅನ್ಲೋಡ್ ಮಾಡಲಿಕ್ಕೆ ಎಲ್ಲ ಎಷ್ಟು ಕೆಲಸ ಇದೆ. ನಮಗೊಂದು ಇದು ಎಕ್ಸ್ಪೀರಿಯೆನ್ಸ್ ಸಿಕ್ಕಿತ್ತು ನೋಡಲಿಕ್ಕೆ. ಇದು ಯಾವುದೊಂದು ಹೊಸತ್ ಮೀನಿತ್ತು. ನಾನು ಹೆಸರು ಕೇಳಿದಕ್ಕೆ ಅವ್ರು ಏನು ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ ಅದು ಎಂತ ಅಂತ. ಮತ್ತು ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಮುಂದೆ ಬಂದೆ. ಎಷ್ಟು ಬಗೆದು ಮೀನಿತ್ತು ನೋಡಿ, ಎಲ್ಲ ಕನ್ಫ್ಯೂಷನ್ ಆಯಿತು ಯಾವುದ್ರದ್ದು ವೀಡಿಯೋ ಮಾಡಲಿ ಮತ್ತು ಎಂತ ಮಾಡಲಿ ಅಂತ ಎಲ್ಲ ನೋಡ್ತಾನೆ ಇದ್ದೆ. ಮತ್ತು ಕೇಳಿದ್ದಕ್ಕೆ ಒಬ್ಬರು ಹೇಳಿದರು, ಒಂದು ಬೋಟ್ ಹೋದರೆ 7 to 15 days ಸಮುದ್ರದಲ್ಲೇ ಇರ್ತದಂತೆ, ಮತ್ತು ದಡಕ್ಕೆ ಬರೋದು. ಇಲ್ಲಿ ಬಂದ ನಂತರ ಅವರೆಲ್ಲ ಅನ್ಲೋಡ್ ಮಾಡ್ತಾರೆ, ಸಾರ್ಟ್ ಮಾಡ್ತಾರೆ, ಮತ್ತು ಆಕ್ಷನಿಗೆ ಇಡ್ತಾರಂತೆ. ನನಗೆ ಜಾಸ್ತಿ ಇವತ್ತು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ ನಾನೇ ಎಲ್ಲ ಫಸ್ಟ್ ಟೈಮ್ ನೋಡೋದಲ್ವ, ನಾನೇ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೆ. ಎಲ್ಲಿ ನೋಡೋದು ಯಾವುದು ನೋಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಇನ್ನೊಂದ್ಸಲ ಹೋಗಿ ಒಳ್ಳೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ನೋಡುವ ಹೇಗೆ ಆಗ್ತದಂತ. ಇಲ್ಲಿ ನೋಡಿ ಕ್ರ್ಯಾಬ್ಸ್ ರಾಶಿ ಹಾಕಿದ್ದಾರೆ. ಈ ವೇಸ್ಟ್ ಮೀನೆಲ್ಲ ಗೊಬ್ಬರಕ್ಕೆ ಹೋಗುತ್ತೆ. ಮತ್ತು ಇದೇನಿದೆ, ಇದಕ್ಕೆ ಹೇಳೋದು ಮಸಲ್ಸ್ ಅಂತ. ಕನ್ನಡದಲ್ಲಿ ನೀಲಿಕಲ್ಲು ಅಥವಾ ಪಾಚಿಲೆ ಅಂತ ಹೇಳ್ತಾರೆ. ಇದು ನೋಡಲಿಕ್ಕೆ ಎಷ್ಟು ಚಂದ ಅಲ್ವಾ, ಬ್ಲೂ ಕಲರ್. ಇದೊಂದ್ಸಲ ಟೇಸ್ಟ್ ಮಾಡಿ ನೋಡಬೇಕು ಹೇಗಿರ್ತದಂತ. ಮತ್ತು ಇಲ್ಲಿ ಒಂದು ಕಡೆ ಆಕ್ಷನ್ ನಡೀತಿತ್ತು, ಅದರ ಸ್ವಲ್ಪ ವಿಡಿಯೋ ಮಾಡಿದೆ. ಮತ್ತು ಇಲ್ಲಿ ಒಬ್ಬರು ನಮ್ಮ ಊರಿನವರು ಸಿಕ್ಕಿದ್ರು. ಅವರು ಯಾವಾಗಲೂ ಇಲ್ಲಿಂದಲೇ ಫ್ರೆಶ್ ಮೀನು ತೊಗೊಂಡು ಹೋಗ್ತಾರೆ. ನನ್ನ ಹಸ್ಬೆಂಡ್ ಅವ್ರ ಹತ್ರ ಮಾತಾಡಿಸ್ತಿದ್ರು. ಏನ್ ಹೇಳಿದ್ರಿ ಅಂತ ಕೇಳುದು? ತೊಂದೆ ಮೀನು. ನಾನು ನೇಮ್ ಕೇಳಿದ್ದೆ, ಮೀನು ಫಸ್ಟ್ ಟೈಮ್ ನೋಡಿದ್ರು. ಇದ್ರದ್ದು ತಲೆಯಲ್ಲಿ ವಿಷ ಇರ್ತದಂತೆ, ತಲೆ ತಿನ್ಬಾರ್ದು ಇದ್ರದ್ದು. ಡೇಂಜರ್ ಮೀನು. ಚಾನಲ್ ಅಲ್ಲುಂಟಲ್ಲ, ಡಿಸ್ಕವರಿ ಚಾನಲ್ ಬರ್ತದೆ, ಅದು ಫುಲ್ಲು ಬೆಂಡ್ ಮಾಡಿ ಬಾಯಿಗೆ ಆಗ್ತದೆ, ಅವನ್ನೆಲ್ಲ ಕಟ್ ಮಾಡ್ತದೆ. ಅಲ್ಲ ಅಷ್ಟು ಸ್ಟ್ರಾಂಗ್ ಇದೆ. ಅದು ಕೂಡ ಹಾಗೇನಲ್ಲ, ಮುಳ್ಳು ಜಾಸ್ತಿ. ಅದು ತಿನ್ನೋದೇಗೆ? ಅದು ತಿನ್ನೋದಿಲ್ಲ. ಮತ್ತೇನ್ ಮಾಡ್ಲಿಕ್ಕೆ? ಈಗ ನೋಡಿ, ಇದೆಲ್ಲ ಉಂಟಲ್ಲ, ಇದು ಫ್ಯಾಕ್ಟ್ರಿಗೆ ಹೋಗುದು. ಫ್ಯಾಕ್ಟ್ರಿಗೆ ಹೋಗಿ ಅದೆಲ್ಲ ವಾಸ ಆಗ್ತದೆ. ಮತ್ತೆಲ್ಲ ಇದು ಫುಡ್ಡಿಗೆಲ್ಲ ಕೋಲಿದು ಫುಡ್ ಇದೆಲ್ಲ ಇಲ್ಲ, ಇದೆಲ್ಲ ಫ್ಯಾಕ್ಟ್ರಿಗೆ ಹೋಗುದು. ಇದೆಲ್ಲ ಫ್ಯಾಕ್ಟ್ರಿಗೆಯಾ? ಫಾರ್ ಫಿಶ್ ಸೇಮ್ ಬಾಲ್ ಅಂತ ಹಿಡಿಬೋದಾ? ಇದು ನೋಡಿ ಪಫರ್ ಫಿಶ್. ಇವರೇನಿದ್ದಾರೆ ನೋಡಿ, ಇಲ್ಲಿ ನೀವು ಯಾವ ಮೀನು ತಗೊಂಡ್ರೆ ಕೂಡ ಇವರ ಹತ್ರ ಕೊಟ್ಟರೆ ಇವರು ಕಟ್ ಮಾಡಿ ನಿಮಗೆ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ. ಇದೊಂದು ದೊಡ್ಡ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಬಗೆಯ ಮೀನು ಕಟ್ ಮಾಡಿ, ಅದು ಕೂಡ ಕೆಲವೇ ನಿಮಿಷದೊಳಗಡೆ ಕಟ್ ಮಾಡಬೇಕಂದ್ರೆ ದೊಡ್ಡ ಟ್ಯಾಲೆಂಟೇ ಅಲ್ವಾ. ಮತ್ತು ನೀವು ಇಲ್ಲಿ ದಕ್ಕೆಗೆ ಬಂದರೆ ಉಂಟಲ್ಲ, 2-3 ಫ್ಯಾಮಿಲಿ ಜೊತೆಗೂಡಿ ಮೀನು ತೊಗೊಂಡು ಮತ್ತೆ ಪಾಲ್ ಮಾಡಬೇಕು. ಹಾಗೆ ಮಾಡಿದ್ರೆ ನಿಮಗೆ ತುಂಬ ಲಾಭ. ಇಲ್ಲದ್ರೆ ಕೆಲವೊಬ್ರು ಹೀಗೇನೆ ತೊಗೊಂಡು ಹೋಗ್ತಾರೆ. ನಿಮ್ಮ ಮನೆಯಲ್ಲಿ ಫ್ರಿಜ್ಜಲ್ಲಿ ಜಾಗ ಇದ್ದರೆ ಪರವಾಗಿಲ್ಲ. ಇದೊಂದು ಹೊಸ ಬೋಟ್ ಇಲ್ಲಿ ಆಗ್ತಾ ಇದೆ ನೋಡಿ, ಹೇಗಿದೆ ಸ್ಟ್ರಕ್ಚರ್. ನಮ್ಮದು ಕೂಡ ಮೀನು ತೊಗೊಂಡಾಯಿತು. ನಾವು ರಿಟರ್ನ್ ಆಗುವಾಗ ನಾಡದೋಡಿ ನೋಡಿದ್ವಿ. ಇದು ಡೈಲಿ ಹೋಗಿ ಬರುವಂಥದ್ದು. ಇವರು ಕೂಡ ಅನ್ಲೋಡ್ ಮಾಡ್ತಾ ಇದ್ರು ನೋಡಿ. ನಾವು ತಂದ ಮೀನು ಪಾಂಫ್ರೆಟ್. ಅಷ್ಟೊತ್ತಿಗೆ ಮನೆ ಹತ್ರ ಯಾವಾಗಲೂ ಮೀನು ಮಾರ್ತಾರಲ್ವ, ಅವರು ಬಂದರು. ಅವ್ರ ಹತ್ರ ಯಾವುದು ಇದೆ ಅಂತ ಚೆಕ್ ಮಾಡುವಾಗ ಸ್ಕ್ವಿಡ್ ಮತ್ತು ಪೈಯೇ ಇತ್ತು. ಫ್ರೆಶ್ ಇತ್ತಂತ ನಾವು ಅದನ್ನು ಸ್ವಲ್ಪ ತೊಗೊಂಡ್ವಿ ನೋಡಿ. ನಾವು ಬರುವಾಗ ಪಾಂಫ್ರೆಟ್ ತೊಗೊಂಡು ಬಂದಿದ್ದಲ್ಲ, ನಾನು ಹೇಗೆ ಕಟ್ ಮಾಡೋದಂತ ತೋರಿಸ್ತೀನಿ. ಈಸಿ ಇದು ತುಂಬ. ಹೀಗೆ ಇಟ್ಕೊಂಡು ಫಸ್ಟ್ ಇದರ ಸೈಡ್ಸ್ ತೆಗಿಬೇಕು. ಈ ಸೈಡ್ದು ಮುಳ್ಳೆಲ್ಲ ತೆಗೆದ್ರೆ ನೆಕ್ಸ್ಟ್ ಇದು ಆಯಿತಾ. ನೆಕ್ಸ್ಟ್ ಇಲ್ಲಿ ಒಂದು ಕಟ್ ಮಾಡಬೇಕು ಈ ಥರ. ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಕ್ರಾಸ್ ಇಟ್ಕೊಂಡು ಮಾಡಿದರೆ ಇದನ್ನು ಕೈಯಿಂದ ಹೀಗೆ ಎಳಿಬೋದು. ಮತ್ತು ಹೀಗೆ ಬೆರಳಾಕಿ ಒಂದು ಒಳಗಡೆ ಇದೆಲ್ಲ ತೆಗೆದ್ರೆ ಎಲ್ಲ ಅದರದ್ದು ಒಳಗಡೆ ಹೊಟ್ಟೆ ಒಳಗಡೆ ಇದ್ದದ್ದೆಲ್ಲ ಒಮ್ಮೆ ಸಲ ಬರುತ್ತೆ. ನೆಕ್ಸ್ಟ್ ಇದರದ್ದು ಬಾಲ ಕಟ್ ಮಾಡೋದು ನೋಡಿ. ಆಯಿತು, ಈಸಿ ಮೆಥಡ್.
ನೆಕ್ಸ್ಟ್ ನಾವು ಇಲ್ಲಿ ಬೊಂಡಸ್ ಇದೆ, ಬೊಂಡಸ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದು ಬಟ್ ಚಿಕ್ಕದು ನೋಡಿ, ಈಸಿ ಇದು ಸ್ಕ್ವಿಡ್. ಫಸ್ಟ್ ನಾನು ಅದು ತಲೆ ತೆಗೆದು ಅದರ ನಂತರ ಇದರ ಒಳಗಡೆ ಹೊಟ್ಟೆಯಲ್ಲಿದ್ದದೆಲ್ಲ ತೆಗೆದು ಇದ್ರದ್ದು ಸ್ಕಿನ್ ಹೋಗ್ತದೆ ನೋಡಿ ಹೀಗೆ. ಇದು ಪೀಲ್ ಮಾಡಲಿಕ್ಕೆ ಖುಷಿ ಆಗ್ತದೆ. ಅದು ದೊಡ್ಡದಿದ್ರೆ ಬೇಗ ಬೇಗ ಆಗ್ತದೆ, ಇದು ಚಿಕ್ಕದಲ್ವಾ ಸ್ವಲ್ಪ ಲೇಟ್. ಇಷ್ಟು ಕ್ಲೀನ್ ಮಾಡಿದರೆ ಮತ್ತೆ ಸ್ವಲ್ಪ ನೀರಲ್ಲಿ ತೊಳೆದು ಇದನ್ನು ಇವಾಗ ನಿಮಗೆ ರಿಂಗ್ಸ್ ಕಟ್ ಮಾಡ್ಬೋದು ಬೇಕಾಗುವಾಗ. ಇದು ತಲೆ ಇದೆ ಅಲ್ವಾ, ಬೇಕಾದವರು ಯೂಸ್ ಮಾಡ್ತಾರೆ, ಕೆಲವರು ಯೂಸ್ ಮಾಡೋದಿಲ್ಲ. ಇದು ಒಳ್ಳೆದಿರ್ತದೆ, ಆದರೆ ಇದು ಸ್ವಲ್ಪ ಮೇಲಿಂದ ಹೀಗೆ ಕಟ್ ಮಾಡಿ ಸ್ವಲ್ಪ ಈ ಪಾರ್ಟ್ ಇದೆ ಅಲ್ವಾ, ಕಣ್ಣೆಲ್ಲ ಇದೆ, ಇದು ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನೀವೊಂದ್ಸಲ ಮಾಡಿ ನೋಡಿ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಮಸಾಲ ಹಾಕಿ ನೈಟಿಗೆ ಫ್ರೈ ಮಾಡಬೇಕಂತ ಪ್ಲ್ಯಾನ್. ನೋಡೋಣ. ನಾವು ಮೀನು ತಂದಿದ್ದಕ್ಕೆ ಇವರಿಗೆಲ್ಲ ತುಂಬ ಖುಷಿ ನೋಡಿ, ಪಾರ್ಟಿವರಿಗೆ ಇವತ್ತು. ಇವಾಗ ನೈಟ್ ಎಲ್ಲ ಮೀನು ಫ್ರೈ ಮಾಡಿ ಎಲ್ಲರದ್ದು ಊಟ ಮಾಡಿ ಎಲ್ಲ ಆಯಿತು. ಎಲ್ಲರಿಗಿಂತ ಜಾಸ್ತಿ ಖುಷಿ ಇವರಿಗೆ ನೋಡಿ, ತಿಂದು ಆರಾಮವಾಗಿ ಮಲಗಿದೆ. ನನಗಂತೂ ಪಾಂಫ್ರೆಟ್ ತಿನ್ನುವ ಎಕ್ಸೈಟ್ಮೆಂಟಲ್ಲಿ ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಮರ್ತೋಯ್ತಾಯ್ತಾ. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಅಷ್ಟರ ತನಕ ಟೇಕ್ ಕೇರ್, ಬಾಯ್ ಬಾಯ್.